ಸ್ನೇಹಿತರೆ, ವಿಜಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಅದು ಭಾರತದ 7 ದಶಕಗಳ ಕನಸು. ಏನಾದರೂ ಮಾಡಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕಂತ ಭಾರತ ಮಾಡ್ತಾ ಇರುವ ಪ್ರಯತ್ನ ಅಷ್ಟಿಷ್ಟಲ್ಲ. ಒಂದು ಕಾಲಕ್ಕೆ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಸೇರುವ ಆಫರ್ 1951ರಲ್ಲಿ ಭಾರತಕ್ಕೆ ಬಂದಿತ್ತು. ಆದರೆ ಭಾರತದ ಅಂದಿನ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಈ ಆಫರನ್ನು ತಿರಸ್ಕಾರ ಮಾಡ್ತಾರೆ. ಏಕೆಂದರೆ ಈ ಆಫರನ್ನು ಭಾರತ ತೆಗೆದುಕೊಂಡಿದ್ದರೆ ಇಲ್ಲಿ ಚೀನಾವನ್ನು ಎದುರಿಸಬೇಕಾಗುತ್ತದೆ ಎಂಬ ಒಂದೇ ಒಂದು ಕಾರಣಕ್ಕೆ ಭಾರತ ಆಫರನ್ನು ತಿರಸ್ಕಾರ ಮಾಡಿ ಚೀನಾಗೆ ಕೊಟ್ಟಿತ್ತು. ಆದರೆ ಭಾರತ ಕೊಟ್ಟಂಥ ಭಿಕ್ಷೆಯನ್ನು ತೆಗೆದುಕೊಂಡಂಥ ಚೀನಾ ಹೀಗೆ ಭಾರತದ ವಿರುದ್ಧವೇ ತೆರೆದು ಬಿದ್ದಿದೆ. ಭಾರತ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ರಾಷ್ಟ್ರವಾಗಬೇಕಂತ ಭಾರತ ವಿರುದ್ಧ ಪ್ರಯತ್ನ ಮಾಡಿದರೆ ಅಲ್ಲಿ ಚೀನಾ ತನ್ನ ವಿಟೋ ಅಧಿಕಾರವನ್ನು ಬಳಸಿಕೊಳ್ಳುವ ಮೂಲಕ ಭಾರತಕ್ಕೆ ಅಡ್ಡಗಾಲಾಗಿ ನಿಂತಿದೆ. ಗೆಳೆಯರೇ, ಹಾಗಾದರೆ ವಿಶ್ವಸಂಸ್ಥೆ ಎಂದರೇನು, ವಿಶ್ವಸಂಸ್ಥೆಯ ಕಾರ್ಯಗಳು ಯಾವ ರೀತಿಯಾಗಿರ್ತವೆ ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾರ್ಯಾಚರಣೆ ಮತ್ತು ಆ ರಾಷ್ಟ್ರಗಳ ಕಾರ್ಯಾಚರಣೆ ಯಾವ ರೀತಿಯಾಗಿರ್ತವಂತ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರುವುದಾದರೆ, ದ್ವಿತೀಯ ಮಹಾಯುದ್ಧದ ನಂತರ ಅಂತಾರಾಷ್ಟ್ರೀಯ ಶಾಂತಿಗಾಗಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಆ ಸ್ಥಾಪನೆ ಆಗುವಲ್ಲಿ ಅಮೆರಿಕದ FD ರೂಸ್ವೆಲ್ಟ್ ಅವರು, ಇಂಗ್ಲೆಂಡ್ನ ವಿನ್ಸ್ಟನ್ ಚರ್ಚಿಲ್ ಮತ್ತು ರಷ್ಯಾದ ಜೋಸೆಫ್ ಅವರು ಮತ್ತು ಅಮೆರಿಕ ಅಧ್ಯಕ್ಷರಾದ FD ರೂಸ್ವೆಲ್ಟ್ ಅವರ ಪಾತ್ರ ಪ್ರಮುಖವಾಗಿತ್ತು. ವಿಶ್ವಸಂಸ್ಥೆಯ ಪ್ರಧಾನ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಹಾಗಾದರೆ ಭಾರತ ಮತ್ತು ವಿಶ್ವಸಂಸ್ಥೆ ನಡುವಿನ ಸಂಬಂಧಗಳು ಯಾವ ರೀತಿಯಾಗಿದೆ ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರುವುದಾದರೆ, ಭಾರತ ಮತ್ತು ವಿಶ್ವಸಂಸ್ಥೆಗಳ ಎರಡು ನಡುವಿನ ಸಂಬಂಧ ಉತ್ತಮವಾಗಿದೆ. ಎರಡು ಉದ್ದೇಶಗಳು ಒಂದೇ ಆಗಿವೆ. ಅದರಿಂದ ಭಾರತ ಮತ್ತು ವಿಶ್ವಸಂಸ್ಥೆಯ ಉದ್ದೇಶಗಳು ಶಾಂತಿ ಸ್ಥಾಪನೆಯಾಗಿವೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಬಲವಾದ ನಂಬಿಕೆಯೂ ಸಹ ಹೊಂದಿದೆ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಜಗತ್ತಿನ 51 ರಾಷ್ಟ್ರಗಳು ಸಹಿಯನ್ನು ಹಾಕಿದ್ದವು. ಅದರಲ್ಲಿ ಭಾರತವು ಕೂಡ ಒಂದಾಗಿತ್ತು. ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಶಸ್ತ್ರಾಸ್ತ್ರ ವಿರೋಧ ನೀತಿ ಮತ್ತು ವಸಾಹತು ವಿರೋಧ ನೀತಿ ಮತ್ತು ಹಿಂಸಾತ್ಮಕ ಪ್ರತಿಪಾದನಾ ನೀತಿಯನ್ನು ತನ್ನ ವಿದೇಶಾಂಗ ನೀತಿಯಲ್ಲಿ ಹೊಂದಿದೆ. ಇದು ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಬೆಂಬಲಕ್ಕೆ ಸಹ ಕಾರಣವಾಗಿದೆ. ವಿಶ್ವಸಂಸ್ಥೆಯ ಉಪ ಅಂಗಗಳಾದ WHO, ILO, ಯುನೆಸ್ಕೋ ಮತ್ತು ಯುನೆಸ್ಕೋ ಜೊತೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿಕೊಂಡಿದೆ. ಇಷ್ಟೆಲ್ಲ ಅಧಿಕಾರವನ್ನು ಹೊಂದಿದ್ದ ವಿಶ್ವಸಂಸ್ಥೆ ಸ್ವಂತ ದಂಡನಾ ಶಕ್ತಿಯನ್ನು ಹೊಂದಿಲ್ಲ, ಅಂದರೆ ಸ್ವಂತ ಮಿಲಿಟರಿ ಸಾಮರ್ಥ್ಯವನ್ನು ಹೊಂದಿಲ್ಲ. ಹೀಗಾಗಿ ವಿಶ್ವಸಂಸ್ಥೆ ಕೈಗೊಂಡ ಶಾಂತಿ ಪಾಲನಾ ಪಡೆಯ ಕಾರ್ಯಾಚರಣೆಯಲ್ಲಿ ಭಾರತ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ಇದುವರೆಗಿನ ಕಾರ್ಯಾಚರಣೆಯಲ್ಲಿ ಭಾರತ ವಿಶ್ವಸಂಸ್ಥೆಯ 1 ಲಕ್ಷಕ್ಕಿಂತಲೂ ಅಧಿಕ ಸೈನಿಕರ ನೆರವು ವಿಶ್ವಸಂಸ್ಥೆಗೆ ಭಾರತ ನೀಡಿದೆ. 1950ರಿಂದ 1954ರ ಕೋರಿ ವಿವಾದದಲ್ಲಿ ಭಾರತದ ಸೈನಿಕರನ್ನು ವಿಶ್ವಸಂಸ್ಥೆ ಬಳಕೆಯನ್ನು ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲದೆ 1960ರಿಂದ 1964 ನಡೆದಂಥ ಕಾಂಗೋ ಬಿಕ್ಕಟ್ಟದಲ್ಲಿ ಭಾರತೀಯ ಸೈನಿಕರ ಬಳಕೆಯನ್ನು ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆದಂಥ 2007ರಲ್ಲಿ ನೈಜೀರಿಯಾದಲ್ಲಿ ಭಾರತದ ಸೈನಿಕರನ್ನು ಬಳಕೆಯನ್ನು ಮಾಡಿಕೊಂಡಿತ್ತು. 1993ರ ಅಫ್ಘಾನಿಸ್ತಾನ ವಿವಾದದಲ್ಲೂ ಕೂಡ ಭಾರತದ ಸೈನಿಕರನ್ನು ವಿಶ್ವಸಂಸ್ಥೆ ಬಳಕೆಯನ್ನು ಮಾಡಿಕೊಂಡಿತ್ತು. ವಿಶ್ವಸಂಸ್ಥೆಯೊಂದಿಗಿನ ಭಾರತ ಎಲ್ಲ ರೀತಿಯಿಂದಲೂ ಸಂಬಂಧ ಉತ್ತಮವಾಗಿದ್ದರೂ ಕೂಡ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಸ್ಥಾನ ಸಿಗದೇ ಇರುವುದು ನಿರಾಶಾದಾಯಕ ವಿಷಯವಾಗಿದೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಜಗತ್ತಿನ ಅತ್ಯಂತ ದೊಡ್ಡ ಉದ್ಯಮಿ ಅಂತಲೇ ಖ್ಯಾತಿ ಪಡೆದಿರುವ ಎಲನ್ ಮಸ್ಕ್ ಅವರು, ಭಾರತ ಅತ್ಯಂತ ದೊಡ್ಡ ಜನಸಂಖ್ಯೆ ಹೊಂದಿರುವ ರಾಷ್ಟ್ರ. ಆ ರಾಷ್ಟ್ರಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಸಿಗದೇ ಇರುವುದು ಒಂದು ಪರ್ಯಾಸ ವಿಷಯ ಅಂತ ಹೇಳಿದ್ದಾರೆ. ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನ ಸಿಗಬೇಕಂತ ಹಿಂದೆ ರಷ್ಯಾ ಮಾತ್ರ ಪ್ರತಿಪಾದನೆ ಮಾಡ್ತಾ ಇತ್ತು. ಆದರೆ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರುವ 4 ರಾಷ್ಟ್ರಗಳು ಕೂಡ ಬೆಂಬಲ ವ್ಯಕ್ತಪಡಿಸ್ತವೆ. ಅಷ್ಟೇ ಅಲ್ಲದೆ ಜಗತ್ತಿನ ಇನ್ನಿತರ ರಾಷ್ಟ್ರಗಳು ಕೂಡ ಭಾರತದ ಬೆಂಬಲಕ್ಕೆ ನಿಂತಿವೆ. ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತ ದಕ್ಷಿಣ ವಿಶ್ವವನ್ನು ಪ್ರತಿನಿಧಿಸುವ ರಾಷ್ಟ್ರ. ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ. ಭಾರತ ಜಾಗತಿಕ ಆರ್ಥಿಕತೆಯಲ್ಲಿ 5ನೇ ಸ್ಥಾನವನ್ನು ಹೊಂದಿರುವ ರಾಷ್ಟ್ರ. ಇಷ್ಟಾದರೂ ಕೂಡ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಸಿಗದೇ ಇರುವುದು ಒಂದು ಪರ್ಯಾಸ ವಿಷಯ. ಅದು ಸಿಗದೇ ಇದ್ದಿದ್ದರಿಂದ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಪರಿಪೂರ್ಣ ಆಗುವುದಿಲ್ಲ ಎಂದು ಹಲವು ವಿಶ್ವದ ನಾಯಕರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವದ ಪರ ಫ್ರಾನ್ಸ್ ಅಧ್ಯಕ್ಷ ಮೈಕ್ರಾನ್ ಮತ್ತು ಅಮೆರಿಕದ ಅಧ್ಯಕ್ಷರಾದ ಜೋ ಬೈಡನ್ ಅವರು ಇತ್ತೀಚೆಗೆ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ.
ವಿಶ್ವಸಂಸ್ಥೆ ಸಾಮಾನ್ಯ ಸಭೆ 79ನೇ ಅಧಿವೇಶನದಲ್ಲಿ ಭಾಷಣ ಮಾಡಿದ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾಮರ್ ಅವರು ವಿಶ್ವದ ಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಚ್ಚುಚ್ಚು ಪ್ರಾತಿನಿಧಿಕ ಸಂಸ್ಥೆಯಾಗಬೇಕೆಂದರೆ ಬದಲಾವಣೆಗಳು ಅಗತ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ಭದ್ರತಾ ಮಂಡಳಿಯಲ್ಲಿ ಬ್ರೆಜಿಲ್, ಭಾರತ ಹಾಗೂ ಜಪಾನ್ ದೇಶಗಳು ಕಾಯಂ ಸದಸ್ಯರಾಗಬೇಕಂತ ಹೇಳಿದ್ದಾರೆ. ಇದರ ಜೊತೆಗೆ ಆಫ್ರಿಕಾದ 2 ದೇಶಗಳು ಪ್ರತಿನಿಧಿ ದೇಶಗಳು ಆಗಬೇಕಂತ ಸಹ ಹೇಳಿದ್ದಾರೆ. ಬ್ರಿಟನ್ ಪ್ರಧಾನಿ ಸ್ಟಾಮರ್ ಹೇಳುವ ಮೂಲಕ ಜಗತ್ತಿಗೆ ಒಂದು ಅತಿ ದೊಡ್ಡ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ವಾರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು ವಿಶ್ವದ ಅಗ್ರ ನಾಯಕರ ಎದುರಿಗೆ ಮಾತನಾಡಿ ಭಾರತಕ್ಕೆ ಬೆಂಬಲವನ್ನು ಸಹ ಕೊಟ್ಟಿದ್ದಾರೆ. ಪ್ರಸ್ತುತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ 5 ಕಾಯಂ ಸದಸ್ಯತ್ವ ರಾಷ್ಟ್ರವನ್ನು ಹೊಂದಿದ್ದು 10 ಕಾಯಂ ಸದಸ್ಯತ್ವವಲ್ಲದ ರಾಷ್ಟ್ರಗಳು ಕೂಡ ಇವೆ. ಭಾರತಕ್ಕೆ ಚೀನಾ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರುವುದಾದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕೆ ಭಾರತ ಹಲವಾರು ವರ್ಷಗಳಿಂದ ಪ್ರಯತ್ನ ಪಡುತ್ತಲೇ ಇದೆ. ಸದ್ಯ ಅಮೆರಿಕ, ರಷ್ಯಾ, ಬ್ರಿಟನ್ ಹಾಗೂ ಫ್ರಾನ್ಸ್ ದೇಶಗಳು ಕೂಡ ಭಾರತದ ಬೆಂಬಲಿಗೆ ನಿಂತಿವೆ. ಚೀನಾ ಮಾತ್ರ ಭಾರತಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಭಾರತ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಾಗಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಚೀನಾ ಭಾರತ ಮೇಲೆ ಇಷ್ಟೇಕೆ ಸಿಟ್ಟಿಟ್ಟುಕೊಂಡಿದೆ ಮತ್ತು ಭಾರತವನ್ನು ಇಷ್ಟೇಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರುವುದಾದರೆ, ಏಷ್ಯಾದಲ್ಲಿ ಚೀನಾಕ್ಕೆ ಪ್ರಬಲ ಪ್ರತಿಸ್ಪರ್ಧಿ ಭಾರತ. ಈಗಾಗಲೇ ಭಾರತ ಹಲವಾರು ಕ್ಷೇತ್ರಗಳಲ್ಲಿ ಚೀನಾಕ್ಕೆ ಏಟುಕೊಟ್ಟು ಜಾಗತಿಕ ಶಕ್ತಿಯನ್ನಾಗಿ ಗುರುತಿಸಿಕೊಂಡಿದೆ. ಒಂದೊಮ್ಮೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ಶಾಶ್ವತ ಸ್ಥಾನ ಪಡೆದುಬಿಟ್ಟರೆ ಅಲ್ಲೂ ತನ್ನ ಛಾಪು ಮೂಡಿಸುವುದು ಖಚಿತವಾಗಿದೆ. ಇದು ಸಾಧ್ಯವಾದರೆ ನೇರ ಹೊಡೆತ ಚೀನಾಗೆ ಬೀಳುತ್ತದೆ. ಆದ್ದರಿಂದ ಚೀನಾ ಭಾರತ ಕಾಯಂ ಸದಸ್ಯತ್ವ ವಿರೋಧಿಸಲೇ ಬಂದಿದೆ. ಹಾಗಾದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ರಾಷ್ಟ್ರಗಳು ಯಾವುವು ಕಾಯಂ ಸದಸ್ಯತ್ವ ರಾಷ್ಟ್ರವನ್ನು ಹೊಂದಿವೆ ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರೋದಾದರೆ, ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಹಾಗೂ ರಷ್ಯಾ ದೇಶಗಳು ಹೊಂದಿವೆ. ಆದರೆ ವಿಶ್ವದಲ್ಲಿ ನಾವು ಕೂಡ ಕಾಯಂ ಸದಸ್ಯತ್ವ ರಾಷ್ಟ್ರ ಆಗ್ತೀವಿ ಅಂತ ಕೂಗು ವ್ಯಕ್ತಪಡಿಸುತ್ತಿರುವ ಕೆಲವೊಂದಿಷ್ಟು ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ, ಭಾರತ, ಜಪಾನ್, ಆಫ್ರಿಕಾ, ಬ್ರೆಜಿಲ್ ಮತ್ತು ಆಫ್ರಿಕಾದ ಇನ್ನಿಷ್ಟು ರಾಷ್ಟ್ರಗಳು ಈ ಪೈಪೋಟಿಯಲ್ಲಿ ಬಿದ್ದಿವೆ. ಇದು ಗೆಳೆಯರೇ ಭಾರತ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಸದಸ್ಯತ್ವದ ಕನಸು ಮತ್ತು ಪ್ರಯತ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.